ಆಗ್ಬೇಡ ಅಂತ ಅನ್ಸುತ್ತೆ. ಚಿಕ್ಕಬಳ್ಳಾಪುರ ಹೊರವಲಯ 22ನೇ ವಾರ್ಡ್ ಬಳಿ ಬರುವ ನಾಗಲಮುದ್ದಮ್ಮ ದೇವಾಲಯದ ಬಳಿ ಇರುವ ಮನೆಗಳಲ್ಲಿ ನಡುರಾತ್ರಿ ಬೈಕ್ ಕಳ್ಳತನಕ್ಕೆ ಯತ್ನಿಸಿದ ಘಟನೆ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಕಾಂಪೌಂಡ್ ಒಳನುಗ್ಗಿ ಬೈಕ್ ಕದಿಯಲು ಯತ್ನಿಸುತ್ತಿದ್ದ ಖತರ್ನಾಕಿಗಳ ಕೈ ಕೆಲಸದಿಂದ ಎಚ್ಚೆತ್ತುಕೊಂಡ ಮಾಲೀಕರು ಹಿಡಿಯಲು ಯತ್ನಿಸುತ್ತಿದ್ದಂತೆ ಯದ್ನೋ ಬಿದ್ನೋ ಅಂತ ಕಾಲ್ಕಿತ್ತ ಘಟನೆ ನಡೆದಿದೆ. ನಗರದ ನಾಗರಿಕ ಬಂಧುಗಳೇ, ನಿಮಗೆ ನಿಮ್ಮ ಮನೆ ಕಾಂಪೌಂಡ್ನಲ್ಲಿ ಬೈಕ್ಗಳನ್ನು ನಿಲ್ಲಿಸುವ ರೂಢಿ ಇದ್ರೆ ಎಚ್ಚರ. ರಾತ್ರೋರಾತ್ರಿ ಬೈಕ್ ಕದಿಯುವ ಕಳ್ಳರಿದ್ದಾರೆ, ಎಚ್ಚರಿಕೆ. ಹೌದು, ಚಿಕ್ಕಬಳ್ಳಾಪುರ ನಗರದ ಹೊರವಲಯದ 22ನೇ ವಾರ್ಡ್ಗೆ ಸಮೀಪ ನಾಗಲಮುದ್ದಮ್ಮ ದೇವಾಲಯ ರೈಲ್ವೆ ಟ್ರ್ಯಾಕ್ ಬಳಿ ಇರುವ ಮನೆಯೊಂದಕ್ಕೆ ನುಗ್ಗಿದ ಇಬ್ಬರು ಕಾಂಪೌಂಡ್ನಲ್ಲಿ ನಿಲ್ಲಿಸಿದ್ದ ಬೈಕ್ ಹ್ಯಾಂಡಲ್ ಮುರಿದು ನಡೆದಿದ್ದ ಕಳ್ಳತನ ವಿಫಲವಾಗಿದೆ. ಕಾಂಪೌಂಡ್ನಲ್ಲಿ ನಿಲ್ಲಿಸಿದ್ದ ಬೈಕ್ ಕದಿಯಲು ಮತ್ತೊಂದು ಕಳ್ಳತನದ ಬೋರ್ಡ್ ಇಲ್ಲದ ಬೈಕ್ನಲ್ಲಿ ಬಂದಿದ್ದ ಇಬ್ಬರು ರಸ್ತೆಯಲ್ಲಿ ರಾತ್ರಿ ಸುಮಾರು 2:30 ವೇಳೆಗೆ 2-3 ಬಾರಿ ಓಡಾಡಿ ಯಾರೂ ಇಲ್ಲದನ್ನ ಗಮನಿಸಿದ ಆಸಾಮಿಗಳು ಅಭಿಷೇಕ್ ಎನ್ನುವರ ಮನೆ ಕಾಂಪೌಂಡ್ನಲ್ಲಿ ಇದ್ದ ಬೈಕ್ ಕದಿಯಲು ಯತ್ನಿಸುತ್ತಿದ್ದ ವೇಳೆ ಕ್ರಿಕೆಟ್ ನೋಡ್ತಿದ್ದ ಮಾಲೀಕರಿಗೆ ಸದ್ದು ಕೇಳಿಸಿ ಹೊರಬಂದು ನೋಡಿ ಕಿರಿಚಿಕೊಳ್ತಿದ್ದಂತೆ ಚಪ್ಪಲಿಯನ್ನ ಅಲ್ಲೇ ಬಿಟ್ಟು ಕಳ್ಳತನಕ್ಕೆ ತಂದಿದ್ದ ಮತ್ತೊಂದು ಬೈಕ್ನು ಅಲ್ಲೇ ಬಿಟ್ಟು ಪರಾರಿಯಾಗಿದ್ದಾರೆ. ನಿನ್ನೆ 2:15 ಹಿಂಗೆ ಕಳ್ಳರು ಬಂದಿದ್ರು ಗಾಡಿ ಕದಿಯೋಕ್ಕೆ ಅಂದ್ಬಿಟ್ಟು ಇಲ್ಲಿ ನಾಗಲಮುದ್ದಮ್ಮ ದೇವಸ್ಥಾನದ ಹತ್ರ ಈ ಮನೆ ಹತ್ರ ಬಂದಿದ್ರು. ಅವ್ರು ಬಂದು ಗಾಡಿ ಹ್ಯಾಂಡ್ಲು ಬ್ರೇಕ್ ಮಾಡೋಕ್ಕೆ ನೋಡಿದ್ರು. ಅಷ್ಟೊತ್ತಿಗೆ ನಮ್ಮ ಅಣ್ಣವರೆಲ್ಲ ನೋಡಿ ಅವ್ರನ್ನ ಅಟ್ಟಾಡ್ಸ್ಕೊಂಡು ಹೋಗಿದ್ದಾರೆ. ಅವ್ರ ಗಾಡಿ ಇಲ್ಲೇ ಬಿಟ್ಬಿಟ್ಟು ಹೋದರು. ಬೆಳಿಗ್ಗೆ ಬಂದು ಪೊಲೀಸವರು ಗಾಡಿನ ತಗೋಗಿ ಪೊಲೀಸ್ ಸ್ಟೇಷನ್ಗೆ ಹಾಕೊಂಡಿದ್ದಾರೆ. ಕಂಪ್ಲೇಂಟ್ ಎಲ್ಲ ರಿಜಿಸ್ಟ್ರ್ ಮಾಡಿದ್ದೀವಿ ನಾವು. ಅದೇ ಪೊಲೀಸವರು ಹೆಲ್ಪ್ ಮಾಡ್ತಾಯಿದ್ದಾರೆ. ಅವರು ಇವತ್ತು ನೈಟಿಂದ ಅವರು ಒಂದೊಂದು ರೌಂಡ್ ಬಂದು ಹೋಗ್ತೀನಿ ಅಂತ ಎಲ್ಲ ಹೇಳಿದ್ದಾರೆ. ಒಂದು ಸ್ವಲ್ಪ ಎಷ್ಟು ಜನ ಬಂದಿದ್ರು? ಯಾವ ಗಾಡಿಯಲ್ಲಿ ಬಂದಿದ್ರು? ಇಬ್ಬರು ಬಂದಿದ್ರು, ಸ್ಪ್ಲೆಂಡರ್ ಗಾಡಿಯಲ್ಲಿ ಬಂದಿದ್ರು. ಅವರು ಎಷ್ಟೊತ್ತಿಗೆ ಬಂದರು? 2:15 ಬಂದಿದ್ದು. 2:15 ಬಂದು ಗಾಡಿ ಹ್ಯಾಂಡ್ಲ್ ಮುರಿದು ತಗೋಕೆ ಅಂತ ಟ್ರೈ ಮಾಡಿದ್ರು. ಅವು ನೀವೇನು ಮಾಡಿದ್ರಿ? ನಾವು ಮ್ಯಾಚ್ ನೋಡ್ತಿದ್ವಲ್ಲ, ನಾವು ನಮ್ಗೇನು ಸೌಂಡ್ ಆಯ್ತಲ್ಲ ಅಂದ್ಬಿಟ್ಟು ನಾವು ಕೆಳಗಡೆಗೆ ಬಂದ್ವಿ. ಅಷ್ಟೊತ್ತಿಗೆ ನಾವು ಜೋರಾಗಿ ಕೂಗ್ಗಳಕ್ಕೆ ಅಷ್ಟೊತ್ತಿಗೆ ಅವರು ಗಾಡಿ ಅವ್ರ ಗಾಡಿ ಇಲ್ಲೇ ಹೋಗ್ಬಿಟ್ಟು ಅವ್ರು ಓಡೋಂಟೋದಿದ್ರು ಫಾಸ್ಟಾಗಿ. ನಾವು ಹಿಡಿಯೋದ ಅಂತಲೇ ಹೋಗಿದ್ದು, ಆಗಲಿಲ್ಲ. ಹಿಂದೆ ಯಾವಾಗಾದರೂ ಆಗಿತ್ತು ಸರ್? ಹಿಂದೆ ಒಂದು ವಾರದ ಹಿಂದೆ ಭಾನುವಾರ ಹೆಂಗೆ ಬಂದು ಗಾಡೀಲಿ ಪೆಟ್ರೋಲ್ ಎಲ್ಲ ಕತ್ಕೋಗಿದ್ದಾರೆ ಅವರು. ಆವಾಗಿಂದ ನೋಡ್ಕೊಂಡು ಈಗ ಬಂದು ಗಾಡಿನೇ ಕದಿಯೋಕ್ಕೆ ಅಭಿಷೇಕ್. ರಾತ್ರಿ ಎಷ್ಟೊತ್ತಾಗಿರ್ಬೋದು? 2:15 ಆಗಿತ್ತು. ಹೌದಾ? ಈ ಕಳ್ಳರ ಕೈಚಳಕ ಇದೇ ಮೊದಲಲ್ಲ. ಒಂದು ವಾರದ ಹಿಂದೆ ಬೈಕ್ಗಳಲ್ಲಿ ಪೆಟ್ರೋಲ್ ಕದ್ದಿದ್ದು ಅದೇ ಜಾಡು ಹಿಡಿದು ಬೈಕ್ ಕದಿಯಲು ಬಂದಿದ್ರು ಎನ್ನಲಾಗಿದೆ. ಇನ್ನು ಮಾಹಿತಿ ತಿಳಿದ ಟೌನ್ ಪೊಲೀಸ್ ಠಾಣಾ ಅಧಿಕಾರಿಗಳು ಸ್ಥಳಕ್ಕೆ ತೆರಳಿ ಪರಿಶೀಲನೆ ನಡೆಸಿ ಅನಾಮಧೇಯವಾಗಿ ನಿಲ್ಲಿಸಿದ್ದ ಬೋರ್ಡ್ ಇಲ್ಲದ ಬೈಕ್ ಅನ್ನು ವಶಕ್ಕೆ ಪಡೆದು ತಪ್ಪಿಸಿಕೊಂಡ ಕಳ್ಳರನ್ನ ಹಿಡಿಯಲು ಬಲೆ ಬೀಸಿದ್ದಾರೆ.